ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದಂತ ಉಪಾಧ್ಯಕ್ಷರು ಗ್ರಾಮ ಪಂಚಾಯತ್ ಶ್ರೀಮತಿ ಅಶ್ವಿನಿ ಮಾಚಿಕಟ್ಟಡ ಅವರನ್ನು ಸ್ವಾಗತಿಸುತ್ತೇನೆ. ಪಂಚಾಯತ್ ಇತರ ಎಲ್ಲ ಸದಸ್ಯರು ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತಿಸುತ್ತೇನೆ. ಸಾಮಾಜಿಕ ಪರಿಶೋಧಕರಾಗಿ ಆಗಮಿಸಿದಂತ ನಾಗರಾಜ್ ಅವರನ್ನು ಕೂಡ ಸ್ವಾಗತಿಸುತ್ತೇನೆ. ಇಲ್ಲಿ ನಮಗೆ ಕೃಷಿ ಇಲಾಖೆ ಅಧಿಕಾರಿಗಳು ಮತ್ತು ಅರಣ್ಯ ಇಲಾಖೆ ಅಧಿಕಾರಿಗಳು ಆಗಮಿಸಿದ್ದಾರೆ, ಅವ್ರಿಗೂ ಕೂಡ ನಮ್ಮ ಗ್ರಂಥ ಪಾಲಕರು ಆಗಮಿಸಿದ್ದಾರೆ, ಅವ್ರಿಗೂ ಸ್ವಾಗತಿಸುತ್ತೇನೆ. ಪಂಚಾಯತ್ ವ್ಯಾಪ್ತಿಯ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಂಘದ ಎಂಬಿಕೆ ಆಗಮಿಸಿದ್ದಾರೆ, ಅವ್ರಿಗೂ ಕೂಡ ಸ್ವಾಗತಿಸುತ್ತೇನೆ. ಹಾಗೆ ಎಲ್ಲರೂ ಕೂಡ ಈ ಒಂದು ನಮ್ಮ ಗ್ರಾಮ ಸಭೆಯಲ್ಲಿ ಆಗಮಿಸಿದಂತ ಎಲ್ಲರಿಗೂ ಸ್ವಾಗತ ಕೋರಿ ಈ ಗ್ರಾಮ ಸಭೆಯನ್ನು ಮುಂದುವರಿಸಿಕೊಂಡು ಹೇಳಿ ಸಾಮಾಜಿಕ ಪರಿಶೋಧನೆ ಸಭೆಯ ಡೇಟಾಗಳು ಮೊದಲು ಸ್ವಾಗತ ಪ್ರಾಸ್ತಾವಿಕ ತಾಲೂಕಾ ಕಾರ್ಯಕ್ರಮಗಳ ಮೂರು ಹಿಂದಿನ ಸಭೆಯ ಅನುಪಾಲನಾ ವರದಿ ಇದು ವಿಳಂಬವಾಗಿದ್ದು 4 24ರವರೆಗೆ ಮನರೇಗಾ ಯೋಜನೆಯಲ್ಲಿ ಆಗಿರುವ ಕಾಮಗಾರಿಗಳನ್ನು ಓದಿರುವುದು ಗ್ರಾಮ ಪಂಚಾಯತ್ ಸಿಬ್ಬಂದಿ, ಮನೆಯ ಹಣಕಾಸು ಯೋಜನೆಯ ಖರ್ಚು ಎಷ್ಟು ಓದಿರುವುದು ಗ್ರಾಮ ಪಂಚಾಯತ್ ಸಿಬ್ಬಂದಿ, ಸಾಮಾಜಿಕ ಪರಿಶೋಧನೆಯ ಕಂಡುಬಂದ ಅಂಶಗಳು ಹಾಗೂ 7 ಅಧ್ಯಕ್ಷರ ಆಲೋಚನೆಗೆ ಬರುವಂತಹ ವಿಷಯಗಳು, ಸಭೆಯ ನೋಡಲ್ ಅಧಿಕಾರಿಗಳು, ಕೇಂದ್ರ ಶಿಕ್ಷಣಾಧಿಕಾರಿ, ಶಿಕ್ಷಣ ಇಲಾಖೆ ತಾಲೂಕು. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ 2 ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಗ್ರಾಮ ಸಭೆಯನ್ನ ನಡೆಸಬೇಕು. ಮೊದಲನೇದಾಗಿ ಉದ್ಯೋಗ ಖಾತ್ರಿ ಯೋಜನೆ ಮತ್ತು 15ನೇ ಹಣಕಾಸು ಯೋಜನೆ. ಸೊ ಈಗಾಗಲೇ ಹಲವಾರು ಗ್ರಾಮ ಸಭೆಗಳು ಪಂಚಾಯತಿ ಹಂತದಲ್ಲಿ ನಡೀತಾ ಇರ್ತವೆ. ಅದರ ಜೊತೆಯಲ್ಲಿ ಇದೊಂದು ಕೂಡ ಗ್ರಾಮ ಸಭೆಗಳ ಸಂಖ್ಯೆಯನ್ನು ನಾವು ಲೆಕ್ಕ ಮಾಡಿದಾಗ ಒಂದು ಜನರಲ್ ಗ್ರಾಮ ಸಭೆ, ಎರಡನೇ ವಸತಿ ಯೋಜನೆ ಗ್ರಾಮ ಸಭೆ, ಇನ್ನೊಂದು ಮಕ್ಕಳ ಗ್ರಾಮ ಸಭೆ, ಮಹಿಳಾ ಗ್ರಾಮ ಸಭೆ, ವಸತಿ ಯೋಜನೆ ಗ್ರಾಮ ಸಭೆ, ಅನಂತರ ಕಾಮಗಾರಿಗಳ ಆಯ್ಕೆ ಪ್ರಕ್ರಿಯೆ ಗ್ರಾಮ ಸಭೆ, ಅದರ ಜೊತೆಯಲ್ಲಿ ಹಿಂದೆ ಶೌಚಾಲಯ ಸಂಬಂಧಪಟ್ಟಂತ ಒಂದು ಗ್ರಾಮ ಸಭೆಗಳು ಆಗ್ತಿತ್ತು. ಇನ್ನೊಂದು ವಿಕಲಚೇತನರ ಗ್ರಾಮ ಸಭೆ, ಅದರ ಜೊತೆಯಲ್ಲಿ ಸಾಮಾಜಿಕ ಪರಿಶೋಧನೆ ಗ್ರಾಮ ಸಭೆ, ಆನಂತರ ವಿಶೇಷವಾಗಿ ಬಂದಿರುವಂತದ್ದು ಈ 2-3 ತಿಂಗಳಿಗೊಮ್ಮೆ ಗ್ರಾಮ ಪಂಚಾಯತಿ ಹಂತದಲ್ಲಿ ಎಡಿಪಿ ಸಭೆಗಳನ್ನ ಮಾಡಬೇಕು ಅಂತ ಹೇಳಿದ್ರೆ, ಸೊ ಇವೆಲ್ಲವೂ ಕೂಡ ಗ್ರಾಮ ಸಭೆ ರೂಪದಲ್ಲಿ ನಡೀತದೆ. ಸೊ ಇದರ ಮುಖ್ಯ ಉದ್ದೇಶ ಅಂತಂದ್ರೆ, ಗ್ರಾಮ ಸಭೆ ಮುಖ್ಯ ಉದ್ದೇಶ ಅಂತಂದ್ರೆ ಜನಗಳು ಬರಬೇಕು, ಚರ್ಚೆ ಮಾಡಬೇಕು, ಯೋಜನೆ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಬೇಕು. ಯಾಕಂತಂದ್ರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ, ಸದಸ್ಯರಿಗೆ ಸಾಕಷ್ಟು ಸಭೆಗಳಿರ್ಬೋದು, ತರಬೇತಿಗಳಿರ್ಬೋದು, ಮಾಹಿತಿಗಳಿರ್ಬೋದು, ಇವೆಲ್ಲ ಅವರಿಗೆ ಸಿಗ್ತದೆ. ಬಟ್ ಜನಗಳಿಗೆ ಮಾಹಿತಿ ಸಿಗಬೇಕು ಅಥವಾ ಜನರು ಚರ್ಚೆ ಮಾಡಬೇಕು, ಯೋಜನೆ ಸೌಲಭ್ಯ ತಗೊಳ್ಬೇಕು ಅನ್ನೋದ್ರೆ ಇವತ್ತು 2 ಅವಕಾಶ. ಒಂದು ವಾರ್ಡ್ ಸಭೆ, ಮತ್ತೊಂದು ಗ್ರಾಮ ಸಭೆ. ಬಟ್ ಜನರ ಗ್ರಾಮ ಸಭೆ ಇದ್ದಾಗ ಮಾತ್ರ ಅದಕ್ಕೆ ಮುಂಚಿತವಾಗಿ ವಾರ್ಡ್ ಸಭೆಗಳನ್ನ ಮಾಡ್ತಾರೆ. ಉಳಿದಂತ ಗ್ರಾಮ ಸಭೆಗಳಿಗೆ ಯಾವುದೇ ವಾರ್ಡ್ ಸಭೆಗಳು ಇರುವುದಿಲ್ಲ, ನೇರವಾಗಿ ಗ್ರಾಮ ಸಭೆಗಳು ಇರ್ತವೆ. ಹಾಗಾಗಿ ಇವತ್ತಿನ ದಿವಸ 2 ಯೋಜನೆಗೆ ಸಂಬಂಧಪಟ್ಟಂತೆ ಇಲ್ಲಿ ಸಭೆಯನ್ನ ಮಾಡುವಂಥದ್ದು. ಒಂದು ಉದ್ಯೋಗ ಖಾತ್ರಿ ಯೋಜನೆ, ಇನ್ನೊಂದು 15ನೇ ಹಣಕಾಸು ಯೋಜನೆ. ತಮಗೆ ಗೊತ್ತಿದೆ, ಉದ್ಯೋಗ ಖಾತ್ರಿ ಯೋಜನೆಗೆ ಸಂಬಂಧಪಟ್ಟಂತೆ ಗ್ರಾಮ ಪಂಚಾಯತಿ ಹಂತದಲ್ಲಿ ಇರ್ತಕ್ಕಂಥ ಕೂಲಿ ಕಾರ್ಮಿಕರು ಬೇಡಿಕೆಗಳನ್ನ ಸಲ್ಲಿಸುವ ಮುಖೇನವಾಗಿ ಸೌಲಭ್ಯಗಳನ್ನ ತೆಗೆದುಕೊಳ್ಳುವಂಥದ್ದು. ಅಂದ್ರೆ ವೈಯಕ್ತಿಕವಾಗಿ ಕಾಮಗಾರಿಗಳನ್ನ ಮಾಡಲಿಕ್ಕೆ ಅವಕಾಶ ಇದೆ, ಅದರ ಜೊತೆಯಲ್ಲಿ ಸಮುದಾಯ ಕಾಮಗಾರಿಗಳನ್ನ ಮಾಡಲಿಕ್ಕೆ ಅವಕಾಶಗಳಿದೆ. ಸೊ ಇಲ್ಲಿ ಅದೇ ರೀತಿಯಲ್ಲಿ ಇಲಾಖೆಯ ಒಂದು ಜವಾಬ್ದಾರಿ ಕೂಡ ಇದೆ. ಅನುಷ್ಠಾನ ಇಲಾಖೆ ಅಂತ ಮುಖ್ಯವಾಗಿ ಕೃಷಿ, ತೋಟಗಾರಿಕೆ ಮತ್ತು ಅರಣ್ಯ ಇಲಾಖೆ, ಈ 3 ಇಲಾಖೆಯವರು ಕೂಡ ಕಾಮಗಾರಿಗಳನ್ನ ಇಲ್ಲಿ ವೈಯಕ್ತಿಕ ಮತ್ತು ಸಮುದಾಯವಾಗಿ ತೆಗೆದುಕೊಳ್ಳಲಿಕ್ಕೆ ಅವಕಾಶಗಳು ಇದೆ. ಉದ್ಯೋಗ ಖಾತ್ರಿ ಯೋಜನೆಗೆ ಸಂಬಂಧಪಟ್ಟಂತೆ ಏನು ಸೌಲಭ್ಯ ಪಡ್ಕೊಳ್ಳುವಂತ ಜನರು ವೈಯಕ್ತಿಕವಾಗಿರ್ಬೋದು ಅಥವಾ ಸಮುದಾಯವಾಗಿರ್ಬೋದು, ಅವರು ಗ್ರಾಮ ಪಂಚಾಯತಿಗೆ ಅರ್ಜಿಯನ್ನು ಸಲ್ಲಿಸಿ ಉದ್ಯೋಗ ಚೀಟಿಯನ್ನು ಪಡ್ಕೊಳ್ಬೇಕು. ಫಸ್ಟ್ ಉದ್ಯೋಗ ಚೀಟಿಯನ್ನು ಪಡ್ಕೊಳ್ಬೇಕು. ಎಷ್ಟು ಉದ್ಯೋಗ ಚೀಟಿ ಅಥವಾ ಜಾಬ್ ಕಾರ್ಡ್ಗಳು ಎಷ್ಟು ಗ್ರಾಮ ಪಂಚಾಯತಿ ಜಾಸ್ತಿ ಆಗ್ತವೋ ಅಷ್ಟು ಗ್ರಾಮ ಪಂಚಾಯತಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಕ್ಕೆ ಅವಕಾಶ ಆಗ್ತದೆ. ಯಾಕಂದ್ರೆ
ಅಂತ ಹೇಳುತ್ತೆ. ಹಾಗಾಗಿ ನಾವು ಕೆಲಸಕ್ಕೆ ಬರ್ತಿರೋ ಬಿಟ್ಟಿರೋ ಎರಡನೇ ವಿಚಾರ. ಗ್ರಾಮ ಪಂಚಾಯತಿಯ ಅಧ್ಯಕ್ಷರಿಂದ ಪ್ರಾರಂಭವಾಗಿ ಪ್ರತಿಯೊಬ್ಬರು ಕೂಡ ಸರ್ಕಾರಿ ನೌಕರರನ್ನು ಹೊರತುಪಡಿಸಿ ಖಾಸಗಿ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಿರುವಂತ ನೌಕರರನ್ನ ಹೊರತುಪಡಿಸಿ ಉದ್ಯೋಗ ಚೀಟಿಯನ್ನು ಮಾಡಿಕೊಳ್ಬೇಕು, ಸೌಲಭ್ಯವನ್ನು ಪಡ್ಕೊಳ್ಬೇಕು. ಎರಡನೇದಾಗಿ ಉದ್ಯೋಗ ಚೀಟಿಯನ್ನು ಪಡ್ಕೊಳ್ಬೇಕಾದ್ರೆ ಕೆಲವು ಸಣ್ಣ ಪುಟ್ಟ ದಾಖಲೆಗಳು. ಸಣ್ಣ ಪುಟ್ಟ ದಾಖಲೆ ಅಂತಂದ್ರೆ ಒಂದು ನಿಮ್ಮ ಆಧಾರ್ ಕಾರ್ಡ್ ಜೆರಾಕ್ಸ್, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಮತ್ತು ಕೆಲವೊಂದು ಕರೆಂಟ್ ಜೆರಾಕ್ಸ್ಗಳನ್ನು ಕೊಡಬೇಕಾಗ್ತದೆ. ಗ್ರಾಮ ಪಂಚಾಯತಿ ಮತ್ತು ವಯಸ್ಕ ಸದಸ್ಯರ ಫೋಟೋಗಳನ್ನ ಕೊಡಬೇಕಾಗ್ತದೆ. ಇಷ್ಟು ಕೊಟ್ಟ ನಂತರದಲ್ಲಿ ಗ್ರಾಮ ಪಂಚಾಯತಿ ನಿಮಗೆ 8 ರಿಂದ 10 ದಿವಸದಲ್ಲಿ ಉದ್ಯೋಗ ಚೀಟಿಯನ್ನು ನಿಮಗೆ ಕೊಡ್ತದೆ. ಸೊ ಯಾವುದೇ ಸೌಲಭ್ಯ ತಗೊಳ್ಬೇಕಂದ್ರೂ ಕೂಡ ಕಂಪಲ್ಸರಿ ಉದ್ಯೋಗ ಚೀಟಿಯನ್ನು ನಾವು ಮಾಡ್ಕೊಳ್ಬೇಕಾಗ್ತದೆ. ಇದು ಒಂದು ನೀತಿ. ಎರಡನೇದಾಗಿ 15ನೇ ಹಣಕಾಸು ಯೋಜನೆ ಯಾವ ರೀತಿಯಲ್ಲಿದೆ ಅಂತಂದ್ರೆ, ಪಂಚಾಯತ್ ರಾಜ್ ಮತ್ತು ಗ್ರಾಮೀಣಾಭಿವೃದ್ಧಿ ಇಲಾಖೆ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಏರಿಯಾ ಮತ್ತು ಜನಸಂಖ್ಯೆ ಅದನ್ನ ಆಧಾರವಿಟ್ಟು ಹಣವನ್ನು ಬಿಡುಗಡೆ. ಬಟ್ ಬಿಡುಗಡೆ ಮಾಡಿದಂತ ಅನುದಾನವನ್ನು ಗ್ರಾಮ ಪಂಚಾಯತಿ ಅಧ್ಯಕ್ಷ ಉಪಾಧ್ಯಕ್ಷ ಸದಸ್ಯರು ತಮ್ಮ ಭಾಗದಲ್ಲಿ ಸಭೆಗಳನ್ನು ನಡೆಸಿ ಕ್ರಿಯಾಯೋಜನೆ ಮಾಡಿ ಅದನ್ನು ಗುತ್ತಿಗೆದಾರ ಮುಖ್ಯವಾಗಿ ಅದನ್ನು ಅನುಷ್ಠಾನ ಮಾಡ್ತಾರೆ. ಬಟ್ ಈಗ 15ನೇ ಹಣಕಾಸು ಮುಕ್ತಾಯಾಗಿ 16ನೇ ಹಣಕಾಸು ಪ್ರಾರಂಭ ಆಗಿದೆ. ಬಟ್ ಅದು ಸರ್ಕ್ಯುಲರ್ ಏನು ನಮಗೆ ಗೊತ್ತಿಲ್ಲ. ಸದ್ಯದ ಮಟ್ಟಿಗೆ 15ನೇ ಹಣಕಾಸಿನ ಸರ್ಕ್ಯುಲರ್ಗಳು ಸುತ್ತೋಲೆಗಳು ಆದೇಶದಲ್ಲಿ ಮುಂದುವರಿತಾ ಇದೆ. ಸೊ ಇಲ್ಲಿ 15ನೇ ಹಣಕಾಸಿನ ನಿಯಮ ಯಾವ ರೀತಿ ಅಂತಂದ್ರೆ, ಒಂದು ಗ್ರಾಮ ಪಂಚಾಯತಿಗೆ 1 ಲಕ್ಷ ರೂಪಾಯಿನ ಬಿಡುಗಡೆ ಮಾಡಿದ್ರೆ ಅದರಲ್ಲಿ 60,000ದಷ್ಟು ಪ್ರತ್ಯೇಕವಾಗಿರಬೇಕು. ಅಂದ್ರೆ ಕುಡಿಯುವ ನೀರು ಮತ್ತು ನೈರ್ಮಲ್ಯ 60,000ದಲ್ಲಿ 30,000 ಕುಡಿಯುವ ನೀರಿಗೆ, 30,000 ನೈರ್ಮಲ್ಯಕ್ಕೆ ತೆಗೆಯಬೇಕು. ಇದು ಬರ್ತಾವಲ್ಲ ಚರಂಡಿಗಳು ಕಾಮಗಾರಿಗಳನ್ನು ಮಾಡಬೇಕು. ಇನ್ನು ಉಳಿದ 40,000ದಲ್ಲಿ ಅಲ್ಲಿ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂತೆ ರಸ್ತೆ ಇರ್ಬೋದು, ಚರಂಡಿ ಇರ್ಬೋದು, ಬೀದಿ ದೀಪಗಳಿರ್ಬೋದು, ಅಂಗನವಾಡಿ ಇರ್ಬೋದು, ಶಾಲೆ ಇರ್ಬೋದು, ಸರ್ಕಾರಿ ಇಲಾಖೆಗಳಿರ್ಬೋದು, ಅಲ್ಲಿ ಕಾಯಿ ಸಾಕುವಂಥದ್ದು, ಬಣ್ಣಗಳಿರ್ಬೋದು, ಕುಡಿಯುವ ನೀರಿನ ವ್ಯವಸ್ಥೆಗಳನ್ನ ಮಾಡಿಕೊಡುವಂಥದ್ದಿರ್ಬೋದು, ಇದನ್ನ ಮಾಡಬೇಕು. ಒಟ್ಟಾರೆ ಕ್ರಿಯಾ ಯೋಜನೆ ಇದರ ಜೊತೆಯಲ್ಲಿ 25% SC STಗೆ ಮೀಸಲಿಡಬೇಕು. ಇನ್ನು 5% ವಿಕಲಚೇತನರಿಗೆ ಮೀಸಲಿಡಬೇಕು. ಇನ್ನು ಹೊಸ ಒಂದು ಸರ್ಕ್ಯುಲರ್ ಏನಿದೆ ಅಂತಂದ್ರೆ 5% ಅಷ್ಟು ಮಹಿಳೆಯರಿಗೆ ಇಡಬೇಕು ಅಂತ ಹೇಳಿದೆ. ಬಟ್ ಇದು ಅದನ್ನು ಆದೇಶ ಬಂದಿಲ್ಲ. ಮುಂದಿನ ವರ್ಷಗಳಲ್ಲಿ ಅದು ಆದೇಶ ಬರ್ಬೋದು. ಆ 5% ಅನ್ನು ಯಾವ ರೀತಿ ಕಾಮಗಾರಿಗೆ ಅದನ್ನು ಇಡ್ತಾರೆ ಅಂತ ಹೇಳುವಂಥದ್ದನ್ನ ಸರ್ಕ್ಯುಲರ್ ಬಂದಾಗ ಗೊತ್ತಾಯ್ತು. ಸೊ ಇಷ್ಟು 15ನೇ ಹಣಕಾಸು ಯೋಜನೆ ನಿಯಮ. ಬಟ್ ಹಿಂದೆ 14ನೇ ಹಣಕಾಸು 5 ವರ್ಷಕ್ಕೆ ಒಂದು ಹಣಕಾಸು ಯೋಜನೆ. ಹಿಂದಿನ 14ನೇ ಹಣಕಾಸು ಯಾವ ರೀತಿ ಇತ್ತು ಅಂತಂದ್ರೆ 1 ಲಕ್ಷ ರೂಪಾಯಿ ಬಿಡುಗಡೆ ಆದ್ರೆ 90,000 ರೂಪಾಯಿನ ಕಾಮಗಾರಿಗಳಿಗೆ ಖರ್ಚು ಮಾಡಬೇಕು ಅವಕಾಶ ಇತ್ತು. ಅದು ಗ್ರಾಮ ಪಂಚಾಯತಿ ತೀರ್ಮಾನ ಮಾಡ್ತಿದ್ರು. ಆ ರೀತಿ ಅಂದ್ರೆ ಆ ಭಾಗದಲ್ಲಿ ಜನರಿಗೆ ಏನು ಅವಶ್ಯಕತೆ ಇದೆ ನಿಯಮಾವಳಿ ಚೌಕಟ್ಟನ್ನು ಖರ್ಚು ಮಾಡಲಿಕ್ಕೆ ಅವಕಾಶ, 10% ಇತರೆ ವೆಚ್ಚನ ಮಾಡಲಿಕ್ಕೆ ಅವಕಾಶ. ಬಟ್ ಈಗ 15ನೇ ಹಣಕಾಸು ಆ ರೀತಿ ಇಲ್ಲ. 60-40 ಅನುಪಾತದಲ್ಲಿ ಅದನ್ನ ಖರ್ಚು ಮಾಡಬೇಕಾಗ್ತದೆ. ಯಾಕೆ ನಾನು ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಸಾಮಾನ್ಯ ಜನಗಳಲ್ಲಿ ಏನಿದೆ ಅಂತಂದ್ರೆ ಪ್ರತಿಯೊಂದು ಕೆಲಸನ ಆಗ್ಬೇಕು ಗ್ರಾಮ ಪಂಚಾಯತಿಯಿಂದ. ನನಗೆ ರಸ್ತೆ ಇಲ್ಲಿಂದ ಅಲ್ಲಿವರೆಗೂ 4 ಕಿಲೋಮೀಟರ್ವರೆಗೂ ಆಗ್ಬೇಕು, ಅಥವಾ ಯಾವುದೋ ಒಂದು ಕಾಮಗಾರಿ ಸಂಬಂಧಪಟ್ಟಂತೆ ಚರಂಡಿ ಕಾಮಗಾರಿ 3 ಕಿಲೋಮೀಟರ್ವರೆಗೂ ಆಗಬೇಕು. ಗ್ರಾಮ ಪಂಚಾಯತಿ ಒಂದೇ ರೀತಿಯ ಕಾಮಗಾರಿಗಳನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಗ್ರಾಮ ಪಂಚಾಯತಿ ಬಂದಿರುವಂತಹ ಅನುದಾನವನ್ನ ಪಂಚಾಯತಿ ಅಧ್ಯಕ್ಷ ಉಪಾಧ್ಯಕ್ಷ ಸದಸ್ಯರು ನಿಯಮಾವಳಿ ಚೌಕಟ್ಟಿನಲ್ಲಿ ಈ ವರ್ಷ ಎಷ್ಟು ಮಾಡ್ಬೋದು, ಮುಂದಿನ ವರ್ಷ ಎಷ್ಟು ಮಾಡ್ಬೋದು, ಅಥವಾ ಯಾವ ಏರಿಯಾಕ್ಕೆ ಹಾಕೊಳ್ಬಹುದು ಅಂತ ಹೇಳುವಂತ ಚರ್ಚೆ ಮಾಡಿ ಅದು ಕ್ರಿಯಾ ಯೋಜನೆಯನ್ನ ತಯಾರು ಮಾಡ್ತಾರೆ. ಹಾಗಾಗಿ ಇದು ನಾವು ಜನಗಳನ್ನ ಮನವರಿಕೆ ಮಾಡಬೇಕು. ಅದಕ್ಕಾಗಿ ಎರಡನೇ ಉದ್ದೇಶಕ್ಕಾಗಿ ಉದ್ಯೋಗ ಖಾತ್ರಿ ಯೋಜನೆ ಬಂದಿರುವುದು. ಯಾಕಂತಂದ್ರೆ ಜನಗಳು ಕೆಲಸಕ್ಕೆ ಬರಬೇಕು, ಬೇಡಿಕೆ ಸಲ್ಲಿಸಬೇಕು, ಕೆಲಸವನ್ನ ಮಾಡಬೇಕು, ಅಲ್ಲೂ ಕೂಡ ಕೆಲಸಗಳನ್ನ ಮಾಡಲಿಕ್ಕೆ ಅವಕಾಶ ಇದೆ. ಬಟ್ ಅದಕ್ಕೆ ಯಾವುದೇ ರೀತಿಯಾದಂತಹ ರಿಸ್ಟ್ರಿಕ್ಷನ್ ಇಲ್ಲ. ರಿಸ್ಟ್ರಿಕ್ಷನ್ ಅಂತಂದ್ರೆ ಇಷ್ಟೇ ಅಂತ ಹೇಳುವಂತ ಇಲ್ಲ. ಆದಷ್ಟು ಕೂಲಿಕಾರರು ಬೇಡಿಕೆಯನ್ನು ಸಲ್ಲಿಸಬೇಕು, ಕೆಲಸಕ್ಕೆ ಬರಬೇಕು, ಕೆಲಸವನ್ನ ಮಾಡಬೇಕು. ಬಟ್ 15ನೇ ಹಣಕಾಸಲ್ಲಿ ಏನಿದೆ ಅಂತಂದ್ರೆ ಒಂದು ನಿಯಮದ ಚೌಕಟ್ಟು ಹಾಕಿರ್ತಾರೆ. ಇಷ್ಟೇ ಅನುದಾನ. ಉದಾಹರಣೆಗೆ ಗ್ರಾಮ ಪಂಚಾಯತಿಗೆ ಬರ್ತಕ್ಕಂಥದ್ದು ಒಂದು 20 ಲಕ್ಷ 25 ಲಕ್ಷ ಅಷ್ಟೇ ರೀತಿಯಲ್ಲಿ ಕೆಲಸವನ್ನ ಮಾಡಬೇಕಾಗ್ತದೆ. ಹೆಚ್ಚುವರಿಯಾಗಿ ಕೇಳುವುದು. ಬಟ್ ನರೇಗಾ ಯೋಜನೆಯಲ್ಲಿ ಏನಾಗ್ತದೆ ಅಂತಂದ್ರೆ, ನೀವು ಕ್ರಿಯಾ ಯೋಜನೆ ಮಾಡುವಂತ ಕಾಮಗಾರಿ ಆದ್ರೆ ಮತ್ತೆ ಕ್ರಿಯಾ ಯೋಜನೆಯನ್ನು ಮಾಡಿ ಕಾಮಗಾರಿಗಳನ್ನ ಮಾಡ್ಕೊಳ್ಳಿಕ್ಕೆ ಅವಕಾಶಗಳು ಇರ್ತದೆ. ಇದು ವ್ಯತ್ಯಾಸ. ಇಲ್ಲಿ ನರೇಗಾ ಯೋಜನೆಯಲ್ಲಿ ಕೂಲಿ ಕಾರ್ಮಿಕರು ಬರಬೇಕು, 15ನೇ ಹಣಕಾಸಲ್ಲಿ ಅದು ಕಾಂಟ್ರಾಕ್ಟ್ ಅಥವಾ ಗುತ್ತಿಗೆದಾರ ಮುಖೇನವಾಗಿ ಕೆಲಸವನ್ನ ಮಾಡಬೇಕು. ಇದು ಎರಡು ಯೋಜನೆ. ಈ ಯೋಜನೆಗೆ ಸಂಬಂಧಪಟ್ಟಂತೆ ಸಾಮಾಜಿಕ ಪರಿಶೋಧನೆ ಅಂತ ಹೇಳುವುದು. ಈ ಸಾಮಾಜಿಕ ಪರಿಶೋಧನೆ ಅಂತಂದ್ರೆ ಆಡಿಟ್ ಅಂತ ಹೇಳುವುದು, ಲೆಕ್ಕಪತ್ರಗಳ ಪರಿಶೀಲನೆ
ಸರ್ಕಾರದ ವ್ಯವಸ್ಥೆಯಲ್ಲಿ 3 ರೀತಿಯಲ್ಲಿ ಆಡಿಟ್ಗಳಾಗ್ತವೆ. ಸಾಮಾನ್ಯವಾಗಿ ಎಲ್ಲ ಇಲಾಖೆಗಳು ವಿಚಾರ ಗೊತ್ತಿದೆ. ಒಂದು ಲೋಕಲ್ ಆಡಿಟ್, ಇನ್ನೊಂದು ಚಾರ್ಟರ್ಡ್ ಅಕೌಂಟೆಂಟ್ ಆಡಿಟ್. ಚಾರ್ಟರ್ಡ್ ಅಕೌಂಟೆಂಟ್ ಆಡಿಟ್ ಅಂದ್ರೆ ಸಾಮಾನ್ಯವಾಗಿ ಇನ್ಕಮ್ ಟ್ಯಾಕ್ಸ್ ಬರ್ತದಲ್ಲ ಅಥವಾ ಕಾಂಟ್ರಾಕ್ಟರ್ ಯಾರಿರ್ತಾರೆ ಏನು CA ಮುಗಿಸಿರ್ತಾರೆ ಅವರು ಇದರಲ್ಲಿ ಲೆಕ್ಕಪತ್ರಗಳನ್ನ ಪರಿಶೀಲನೆ ಮಾಡ್ತಾರೆ. ಬಟ್ ಈ ಎರಡೂ ವ್ಯವಸ್ಥೆಗಳಲ್ಲಿ ಪರಿಶೀಲನೆ ಆದ ನಂತರದಲ್ಲಿ ಅವ್ರೇನ್ ಮಾಡ್ತಾರೆ, ಈ ರೀತಿ ಗ್ರಾಮ ಸಭೆಗಳನ್ನ ಮಾಡಬೇಕು. ಯಾಕಂತಂದ್ರೆ ಆ ವ್ಯವಸ್ಥೆ ಇಲ್ಲ. ಪರಿಶೀಲಿಸಿದರೆ ವರದಿನ ಗ್ರಾಮ ಪಂಚಾಯತ್ ತಾಲೂಕಾ ಪಂಚಾಯತ್ ಸಂಬಂಧಪಟ್ಟ ಇಲಾಖೆಗೆ ಅದನ್ನು ಕೊಡ್ತಾರೆ. ಆ ವರದಿಗೆ ಸಂಬಂಧಪಟ್ಟ ಪಾಲನಾ ವರದಿಯನ್ನು ಕೊಡಬೇಕು. ಬಟ್ ಇದು ಸಾಮಾಜಿಕ ಪರಿಶೀಲನೆ ಅಂತಂದ್ರೆ ಗ್ರಾಮ ಪಂಚಾಯತಿ ಮಾಡಿದಂತ ಕೆಲಸಗಳನ್ನ ಸಮುದಾಯದ ಸಹಭಾಗಿತ್ವದಲ್ಲಿ ಕಾಮಗಾರಿ ಪರಿಶೀಲನೆ ಮಾಡಿ, ತರಬೇತಿ ಮಾಡಿ, ಕೂಲಿಗಾರರ ತರಬೇತಿ ಮಾಡಿ, ಸಂಘ ಸಂಸ್ಥೆಗಳನ್ನು ಭೇಟಿ ಮಾಡಿ, ಅಂಗನವಾಡಿ ಶಾಲೆಗಳನ್ನು ಭೇಟಿ ಮಾಡಿ, ಕಂಡುಬಂದ ಅಂಶಗಳನ್ನ ಸಭೆಯಲ್ಲಿ ಸಾರ್ವಜನಿಕರನ್ನ, ಸಂಘ ಸಂಸ್ಥೆ ಪ್ರತಿನಿಧಿಗಳನ್ನ ಆಹ್ವಾನಿಸಿ ಕಾಮಗಾರಿಗಳನ್ನು ಓದಿ ತೀರ್ಮಾನವನ್ನು ತೆಗೆದುಕೊಳ್ಳುವುದು. ಇದು ಸಾಮಾಜಿಕ ಪರಿಶೋಧನೆ. ಹಾಗಾಗಿ ಸಾಮಾಜಿಕ ಪರಿಶೋಧನೆ ಅಂತಂದ್ರೆ ತಪ್ಪುಗಳನ್ನು ಹುಡುಕುವಂಥದ್ದು. ವಾಸ್ತವಿಕವಾಗಿ ಏನಿದೆ ಅದನ್ನ ಕಂಡುಬಂದಂತ ಅಂಶಗಳನ್ನು ಚರ್ಚೆ ಮಾಡುವುದು, ಹೊಸದಾಗಿ ಏನು ಸುತ್ತೋಲೆಗಳು ಬಂದಿರ್ತಾರೆ ಆ ಸುತ್ತೋಲೆಗಳ ನಿಯಮಗಳಿವೆ ಅನ್ನೋದು ಜನರಿಗೆ ತಿಳಿಸುವಂಥದ್ದು, ಮತ್ತು ಜನರ ಬೇಡಿಕೆಗಳಿಗೆ ಏನ್ ಚರ್ಚೆ ಮಾಡ್ತಾ ಇದ್ದಾರೆ, ಏನ್ ಪ್ರಶ್ನೆ ಮಾಡ್ತಾ ಇದ್ದಾರೆ, ಏನ್ ಕಾಮಗಾರಿಗಳನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ ಅಥವಾ ಕೂಲಿ ಪಾವತಿ ಆಗಿದೆ ಇಲ್ವೋ, ಮಾಡಿದಂತ ಕೆಲಸಕ್ಕೆ ಸಂಬಂಧಪಟ್ಟಂತೆ ಹಣ ಜಮಾ ಆಗಿದೆ ಇಲ್ಲ ಅಂತ ಚರ್ಚೆ ಮಾಡಲಿಕ್ಕೆ ಅವಕಾಶ ಕೊಡುವಂತ ಒಂದು ಸಭೆ ಸಾಮಾಜಿಕ ಪರಿಶೋಧನೆ ಸಭೆ ಆಗಿದೆ. ಇದು 2011ರಲ್ಲಿ ಸಾಮಾಜಿಕ ಪರಿಶೋಧನಾ ನಿಯಮ ಅಂತ ಜಾರಿ ಬಂತು. ಅಲ್ಲಿಂದ ಈವರೆಗೂ ಈ ಸಾಮಾಜಿಕ ಪರಿಶೋಧನೆ ಪ್ರಕ್ರಿಯೆ ನಡೀತಾ ಇದೆ. ಇವಿಷ್ಟು ಸಾಮಾಜಿಕ ಪರಿಶೋಧನೆಯ ಪ್ರಾಸ್ತಾವಿಕವಾದಂತ ವಿಚಾರ. ಈಗ ಇಂದಿನ ಸಭೆಗಳಲ್ಲಿ ಏನು ಕಂಡುಬಂದಂತ ಅಂಶಗಳಿತ್ತು ಅದರ ಅನುಪಾಲನೆಯನ್ನು ಪಂಚಾಯತಿಗೆ ಹೋದೆ. ದಿನಾಂಕ 19/2/2024ರಂದು ಸಾಮಾಜಿಕ ಪರಿಶೋಧನೆಯಲ್ಲಿ ಕಂಡುಬಂದ ಅಂಶಗಳು ಸಭೆಯಲ್ಲಿ ಮಂಡಿಸುವುದು. ಆರೋಪ ಅಥವಾ ವೆಳ್ಳಗೊಳಿಸುವುದು. ಈ ಕಾಮಗಾರಿಯ NMR 4 MD ನಂಬರ್ 17/726 ಪೇಜ್ ನಂಬರ್ 68ರಲ್ಲಿ ಚೆಕ್ ಮೆಜರ್ಮೆಂಟ್ ಮಾಡದೆ 22,968 ರೂಪಾಯಿ ಕೂಲಿ ಪಾವತಿಯಾಗಿದ್ದರೆ ಒಟ್ಟು ಆಕ್ಷೇಪಣಾ ಮೊತ್ತ 22,968 ನರೇಗಾ ಕಾಯ್ದೆ ಪ್ರಕಾರ ಆಸ್ತಿ. ಆರೋಪ ಅಥವಾ ವೆಳ್ಳಗೊಳಿಸುವುದು. ಈ ಕಾಮಗಾರಿಯ NMR 4 MD ನಂಬರ್ 17/726 ಪೇಜ್ ನಂಬರ್ 68ರಲ್ಲಿ ಚೆಕ್ ಮೆಜರ್ಮೆಂಟ್ ಮಾಡದೆ 22,968 ರೂಪಾಯಿ ಕೂಲಿ ಪಾವತಿಯಾಗಿದ್ದರೆ ಒಟ್ಟು ಆಕ್ಷೇಪಣಾ ಮೊತ್ತ 22,968 ರೂಪಾಯಿ ಆಗಿರುತ್ತದೆ. ಅರಣ್ಯ ಇಲಾಖೆಯಿಂದ ಈ ಅವಧಿಯಲ್ಲಿ 4 ಕಾಮಗಾರಿಗಳು ನಡೆದಿದ್ದು 2,80,577 ಕೂಲಿ ಪಾವತಿಯಾಗಿರುತ್ತದೆ ಮತ್ತು 11,699 ಸಾಮಗ್ರಿ ಮೊತ್ತ ಜಮಾ ಆಗಿರುತ್ತದೆ. ಸಾಮಾಜಿಕ ಪರಿಶೋಧನೆ ಜಮಾ ಆಗಿರುತ್ತದೆ. ಸಾಮಾಜಿಕ ಪರಿಶೋಧನೆ ವೇಳೆಯಲ್ಲಿ ಕಡತಗಳನ್ನು ನೀಡಿರುವುದಿಲ್ಲ. ಆದ್ದರಿಂದ 22,97,951 ರೂಪಾಯಿ ಆಕ್ಷೇಪಣಾ ಒಟ್ಟು ಆಕ್ಷೇಪಣಾ ಸಂಖ್ಯೆಗಳು 6 ಮತ್ತು ಆಕ್ಷೇಪಣಾ ಮೊತ್ತ 3,65,239 ರೂಪಾಯಿ ಆಗಿರುತ್ತದೆ. ಇಲ್ಲಿ ಆಕ್ಷೇಪಣೆ ಅಂತಂದ್ರೆ
ಚೆಕ್ ಮೆಜರ್ಮೆಂಟ್ ಅಂತ ಹೇಳುವುದು ಅಂದ್ರೆ ಕಾಮಗಾರಿ ಗ್ರಾಮ ಪಂಚಾಯತಿ ಮಾಡಿರ್ತದೆ, ಮಾಡಿದಂತ ಕಾಮಗಾರಿಗಳನ್ನ ತಾಲೂಕು ಹಂತದಲ್ಲಿ ಕಾರ್ಯಕ್ರಮ ನಿರ್ದೇಶಕರನ್ನು ಪರಿಶೀಲನೆ ಮಾಡಿ ಸಹಿ ಹಾಕಿರ್ಬೇಕು. ಸೊ ಅದು ಮುಂದಿನ ಅವಧಿಯಲ್ಲಿ ಮಾಡದೇ ಇರುವಂತ ಕಂಡುಬಂದಿರುವುದರಿಂದ ಅದು ಆಕ್ಷೇಪಣೆ ಇಟ್ಟಿರುವುದು. ಆನಂತರ ಪಂಚಾಯತಿಯವರು ಅದನ್ನ ಕಾರ್ಯಕ್ರಮ ನಿರ್ದೇಶಕರು ತಾಲೂಕಾ ಪಂಚಾಯತಿಯವರು ಸಹಿ ತಗೊಂಡು ಅದನ್ನ ಅಡಾಕ್ ಸಮಿತಿಯಲ್ಲಿ ಇಟ್ಟು ಆ ಪ್ರಕಾರವನ್ನು ಇದು ಮಾಡ್ತಾರೆ. ಅದನ್ನು ಕ್ಲಿಯರ್ ಆಯ್ತು, ಅದನ್ನ ಓದಿರ್ಬೇಕು. ಇನ್ನೊಂದು ಮತ್ತೊಂದು ಕಾಮಗಾರಿಗೆ ಸಂಬಂಧಪಟ್ಟಂತೆ ಕಾಯ್ದೆ ನಿರ್ದೇಶಕರು ಸಹಿ ಅದು ಆಕ್ಷೇಪಣೆ ಮಟ್ಟದಲ್ಲಿರ್ತದೆ. ಅದಕ್ಕೆ ಕೆಲವೊಂದಷ್ಟು ಪ್ರೊಸೀಜರ್ ಅಂತ ಹೇಳುವುದು, ಅದು ಸಹಿಯನ್ನು ತಗೊಂಡು ಆನಂತರದಲ್ಲಿ ಅಡಾಕ್ ಸಮಿತಿಗೆ ಹಾಜರುಪಡಿಸಿರ್ತಾರೆ. ಆನಂತರ ಅರಣ್ಯ ಇಲಾಖೆ ಲಾಸ್ಟ್ ಟೈಮ್ 4 ಫೈಲ್ಗಳನ್ನು ಕೊಡದೇ ಇರುವಂತದ್ದು, ಬಟ್ ಅದನ್ನ ಇಲ್ಲಿ ಆಕ್ಷೇಪಣೆಯಲ್ಲಿ ಸೇರಿಸಿದ್ರೆ, ಯಾಕಂದ್ರೆ ಕೆಲವೊಂದು ಆಯಾ ಅವಧಿಯಲ್ಲಿ ಫೈಲ್ ಪರಿಶೀಲನೆ ಕೊಟ್ಟಾಗ ಕೊಡದೇ ಇದ್ದನ್ನ ಆಕ್ಷೇಪಣೆಯಲ್ಲಿ ಬಂದು ಕೂತ್ಕೊಳ್ತಾರೆ ಮತ್ತು ಅದು ಆಕ್ಷೇಪಣೆಗೆ ಬಿಟ್ಟಿರ್ಬೋದು. ಯಾಕಂದ್ರೆ ಅದನ್ನ ಆಕ್ಷೇಪಣೆ ತೆಗೆದಿರ್ತದೆ ಮತ್ತು ಅಡಾಕ್ ಸಮಿತಿ ಫೈಲ್ ಕೊಟ್ಟದ ಬಗ್ಗೆ ದೃಢೀಕರಣ ಅಂತ ಅದನ್ನ ಅಡಾಕ್ ಸಮಿತಿ ಇದು ಮಾಡಬೇಕು. ಯಾಕಂದ್ರೆ ಆಲ್ರೆಡಿ ಕಳೆದ ವರ್ಷದ ಎಲ್ಲ ಅತಿ ಸಂಖ್ಯೆ ವರದಿಗಳು ಇಲಾಖೆ ಹೋಗಿರೋದ್ರಿಂದ ಇಲಾಖೆಯ ಇದರಲ್ಲಿ ಗಮನಿಸಿ ಕೊಟ್ಟದ್ದು ದಾಖಲೆ ಆಗಿದೆ. ಈ ಸಲ ನೀವು ಪಂಚಾಯತಿಗೆ ಬೆಂಬಲ ಕೊಟ್ಟು ಅಡಾಕ್ ಸಮಿತಿ ಇಷ್ಟು ಹಿಂದಿನ ಸಭೆಯಲ್ಲಿ ಕಂಡುಬಂದಂತಹ ಕೌಶಲ್ಯಗಳು ಅಡಾಕ್ ಸಮಿತಿಯ ಅನುಪಾಲನಾ ವರದಿ. ಈಗ ಈ ವರ್ಷ ಕಾಮಗಾರಿಗಳು ಆಗಿದ್ದಾವೆ ಅಂತ ಹೇಳ್ಬಿಟ್ಟು ಅದನ್ನ ಓದಿ ಹೇಳಿ 1,23,33 ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯ ಅಡಿಯಲ್ಲಿ ದಿನಾಂಕ 1/4/2023ರಿಂದ 31/3/2024 ಉದ್ಯೋಗ ಖಾತ್ರಿಯಲ್ಲಿ ನಡೆದ ಕಾಮಗಾರಿಗಳ ವಿವರ. ಸವಿತಾ ಸೇರು ಮಾರ್ಕೆಟರ್ ವಸತಿ ಮನೆ ನಿರ್ಮಾಣ ಕಾಮಗಾರಿ ಖರ್ಚು 8,848 ರೂಪಾಯಿ. ಸಂದೀಪ್ ವಸತಿ ಮನೆ ನಿರ್ಮಾಣ ಕಾಮಗಾರಿಗೆ ಖರ್ಚು ಮೊತ್ತ ರೂಪಾಯಿ 8,845. ತಾಲೂಕಾ ಅನ್ವೇಕರ್ ಮನೆ ಹತ್ತಿರ ಬಚ್ಚಲಗುಂಡಿ ನಿರ್ಮಾಣ ಕಾಮಗಾರಿಗೆ ಖರ್ಚು 4,528. 22-23ನೇ ಸಾಲಿನ ಹೊಸ ವಸತಿ ಯೋಜನೆಯಡಿಯಲ್ಲಿ ರೂಪಾಯಿ 6,900 ಮನೆ ನಿರ್ಮಾಣ ಕಾಮಗಾರಿಗೆ ಖರ್ಚು 18,000. 22-23ನೇ ಸಾಲಿನ ಹೊಸ ವಸತಿ ಯೋಜನೆ ಅಡಿಯಲ್ಲಿ ಸ್ವಾತಿ ಸಂಜೀವ್ ನಾಯ್ಕ ಇವರ ಮನೆ ನಿರ್ಮಾಣ ಕಾಮಗಾರಿಗೆ ಖರ್ಚು 7,584. 22-23ನೇ ಸಾಲಿನ ಹೊಸ ವಸತಿ ಯೋಜನೆ ಅಡಿಯಲ್ಲಿ ಅಕ್ಷರಾ ಅರವಿಂದ್ ಕೋಟಾಕರ್ ಇವರ ಮನೆ ನಿರ್ಮಾಣ ಕಾಮಗಾರಿಗೆ ಖರ್ಚು 8,848 ರೂಪಾಯಿ. 22-23ನೇ ಸಾಲಿನ ಹೊಸ ವಸತಿ ಯೋಜನೆ ಅಡಿಯಲ್ಲಿ ಕವಿತಾ ಅಶೋಕ್ ಖಂಡೇಕರ್ ಇವರ ವಸತಿ ಮನೆ ನಿರ್ಮಾಣ ಕಾಮಗಾರಿ ಎನ್ಎಂಆರ್ ನಂಬರ್ 68ಕ್ಕೆ 4,424 ರೂಪಾಯಿ. ಎನ್ಎಂಆರ್ ನಂಬರ್ 68ಕ್ಕೆ 4,424 ರೂಪಾಯಿ. ಎನ್ಎಂಆರ್ ನಂಬರ್ 710ಕ್ಕೆ 7,584 ರೂಪಾಯಿ ಖರ್ಚು. 22-23ನೇ ಸಾಲಿನ ಹೊಸ ವಸತಿ ಯೋಜನೆ ಅಡಿಯಲ್ಲಿ ಕವಿತಾ ರಮೇಶ್ ನಾಗೇಕರ್ ಇವರ ಮನೆ ನಿರ್ಮಾಣ ಎನ್ಎಂಆರ್ ನಂಬರ್ 197 ಖರ್ಚು 8,848 ರೂಪಾಯಿ. ಎನ್ಎಂಆರ್ ನಂಬರ್ 197 ಖರ್ಚು 3,160 ರೂಪಾಯಿ. 22-23ನೇ ಸಾಲಿನ ಹೊಸ ವಸತಿ ಯೋಜನೆ ಅಡಿಯಲ್ಲಿ ಗೀತಾ ಅನಿಲ್ ನಾಯ್ಕ ಇವರ ಮನೆ ನಿರ್ಮಾಣ ಎನ್ಎಂಆರ್ ನಂಬರ್ 69 ಖರ್ಚು 8,848 ರೂಪಾಯಿ. 22-23ನೇ ಸಾಲಿನ ಹೊಸ ವಸತಿ ಯೋಜನೆ ಅಡಿಯಲ್ಲಿ ಪೂನಂ ದಿನೇಶ್ ಖಂಡೇಕರ್ ಇವರ ಮನೆ ನಿರ್ಮಾಣ ಎನ್ಎಂಆರ್ ನಂಬರ್ 155 ಖರ್ಚು 7,584. ಎನ್ಎಂಆರ್ ನಂಬರ್ 708 ಖರ್ಚು 18,008 ರೂಪಾಯಿ. 22-23ನೇ ಸಾಲಿನ ಹೊಸ ವಸತಿ ಯೋಜನೆ ಅಡಿಯಲ್ಲಿ ಧನಶ್ರೀ ಜ್ಞಾನೇಶ್ವರ ಅಂಗೇಕರ್ ಇವರ ಮನೆ ನಿರ್ಮಾಣ ಎನ್ಎಂಆರ್ ನಂಬರ್ 1,774 ಖರ್ಚು 8,848 ರೂಪಾಯಿ. 22-23ನೇ ಸಾಲಿನ ಹೊಸ ವಸತಿ ಯೋಜನೆ ಅಡಿಯಲ್ಲಿ ತಾರಾಬಾಯಿ ಹರಿ ನಾಯ್ಕ ಇವರ ಮನೆ ನಿರ್ಮಾಣ ಎನ್ಎಂಆರ್ ನಂಬರ್ 3,882 ಖರ್ಚು 18,008 ರೂಪಾಯಿ. ಆರೋ ಗ್ರಾಮದ ಸೋನಾಲಿ ಸಾಸ್ಕರ್ ರವರ ಜಮೀನಿನಲ್ಲಿ ಪೌಷ್ಟಿಕ ಕೈತೋಟ ನಿರ್ಮಾಣ ಎನ್ಎಂಆರ್ ನಂಬರ್ 841 ಖರ್ಚು 1,896. ವೀಣಾ ಬಿಪಿನ್ ಕೋಳೇಕರ್ ಅವರ ಜಮೀನಿನಲ್ಲಿ ಪೌಷ್ಟಿಕ ಕೈತೋಟ ನಿರ್ಮಾಣ ಎನ್ಎಂಆರ್ ನಂಬರ್ 842 ಖರ್ಚು 1,896.
DRS ಲಕ್ಷ ಮಲ್ಟಿಪಲ್ ಮನೆ ಆವರಣದಲ್ಲಿ ಪೌಷ್ಟಿಕ ಪೀಠದ ನಿರ್ಮಾಣ ಎನ್ಎಂಆರ್ ನಂಬರ್ 843 ಖರ್ಚು 1896 ರೇಷ್ಮಾ ಪ್ರಕಾಶ್ ತಳೇಕರ್ ಮನೆ ಆವರಣದಲ್ಲಿ ಪೌಷ್ಟಿಕ ಪೀಠದ ನಿರ್ಮಾಣ ಎನ್ಎಂಆರ್ ನಂಬರ್ 847 ಖರ್ಚು 1896 ಸ್ನೇಹಾ ಕೃಷ್ಣನ್ ನಾಗೇಕರ್ ಅವರ ಮನೆ ಆವರಣದಲ್ಲಿ ಪೌಷ್ಟಿಕ ಪೀಠದ ನಿರ್ಮಾಣ ಎನ್ಎಂಆರ್ ನಂಬರ್ 846 ಖರ್ಚು 1896 ರಾಜಶ್ರೀ ನಾಗೇಶ್ ಚಂಡೀಕರ್ ಅವರ ಮನೆ ಆವರಣದಲ್ಲಿ ಪೌಷ್ಟಿಕ ಪೀಠದ ನಿರ್ಮಾಣ ಎನ್ಎಂಆರ್ ನಂಬರ್ 848 ಖರ್ಚು 1896 ಕಲ್ಪನಾ ಸಂತೋಷ್ ಸಾಳಸ್ಕರ್ ಅವರ ಮನೆ ಆವರಣದಲ್ಲಿ ಪೌಷ್ಟಿಕ ಪೀಠದ ನಿರ್ಮಾಣ ಎನ್ಎಂಆರ್ ನಂಬರ್ 849 ಖರ್ಚು 1896 ಸುಲಕ್ಷ ಗೋಪಾಲಕೃಷ್ಣ ಗೋಳಿಕರ್ ಮನೆ ಆವರಣದಲ್ಲಿ ಪೌಷ್ಟಿಕ ಪೀಠದ ನಿರ್ಮಾಣ ಎನ್ಎಂಆರ್ ನಂಬರ್ 1800 ಖರ್ಚು 1896 ನಿರ್ಮಲಾ ಪ್ರಕಾಶ್ ಕಟ್ಟಕರ್ ಮನೆ ಆವರಣದಲ್ಲಿ ಪೌಷ್ಟಿಕ ಪೀಠದ ನಿರ್ಮಾಣ ಎನ್ಎಂಆರ್ ನಂಬರ್ 856 ಖರ್ಚು 1896 ಆರವ್ ಕರ್ಬೇಭಟ್ ಮನೆ ಹತ್ತಿರ ಇರುವ ಐಲಾಂಡ್ ಬೆಂಗಲ್ ಮತ್ತು ಗೋಡೆ ತೆಗೆದು ಎನ್ಎಂಆರ್ ನಂಬರ್ 744 ಖರ್ಚು 1564 ಎನ್ಎಂಆರ್ ನಂಬರ್ 759 ಖರ್ಚು 632 ಎನ್ಎಂಆರ್ ನಂಬರ್ 759 ಖರ್ಚು 5372 ಎನ್ಎಂಆರ್ ನಂಬರ್ 760 ಖರ್ಚು 637 जागा पे एक वेट कर सकते हैं क्यों इलेक्ट्रिक कवर ಕರ್ನಾಟಕ ಹಣಕಾಸು ಮತ್ತು 15ನೇ ಹಣಕಾಸು ಯೋಜನೆಯ ಜಮಾ ಮತ್ತು ಖರ್ಚಿನ ವಿವರಗಳು 14ನೇ ಹಣಕಾಸು ಯೋಜನೆ ಅನುದಾನ ಜಮಾ 2098 ರೂಪಾಯಿ ಜೆಜೆಎಂ ಜೆಜೆಎಂ ರಿಫಂಡ್ ಅಮೌಂಟ್ 2,98,436 ಒಟ್ಟು ಅನುದಾನ 7,02,209 ಒಟ್ಟು ಖರ್ಚು 6,60,27 ರೂಪಾಯಿ ಕೊನೆಯ ಸಿಕ್ಕು 42,187 15ನೇ ಹಣಕಾಸು ಯೋಜನೆಯ ಅನುದಾನ ಜಮಾ 8,68,446 ಪ್ರಾರಂಭಿಸಿದ್ದು 9,06,116 ಜೆಜೆಎಂ ರಿಫಂಡ್ ಅಮೌಂಟ್ 19,000 ಬ್ಯಾಂಕ್ ಬಡ್ಡಿ ಜಮಾ 46,868 ಒಟ್ಟು ಅನುದಾನ ಜಮಾ 26,40,430 ಒಟ್ಟು ಖರ್ಚು 13,14,059 ರೂಪಾಯಿ ಕೊನೆಯ ಸಿಕ್ಕು 13,25,761 आता इकडे एक वाचन सांगितलं असं पडेल नरेगा योजने आणि कुठे फायनान्सचे कुठे प्रश्न की त्याचा तुम्ही विचारू शकता ना त्यानंतर तुम्ही अर्जी म्हणजे कामगारी काय करणार असेल की तरी जर तुम्ही तुम्ही काय
ಏನಿದೆಯಾ ಈಗಾಗಲೇ ಕೃಷಿ ಅಧಿಕಾರಿಗಳು ಬಂದಿದ್ದಾರೆ. ಅವ್ರ ಇಲಾಖೆಯಿಂದ ನರೇಗಾದಲ್ಲಿ ಏನು ಮಾಡ್ಕೊಂಡು ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ, ಅವ್ರ ಇಲಾಖೆ ಏನಿದೆ ಇವತ್ತು ಮಾಹಿತಿ ಕೊಡ್ತಾರೆ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ಶಿವಶರಣ ಕೃಷಿ ಅಧಿಕಾರಿ ಕಾರವಾರ ತಾಲೂಕು. ನಮ್ಮ ಕೃಷಿ ಇಲಾಖೆಯಲ್ಲಿ 24-25 ಸಾಲಿನ ಈ ಅವಧಿಯಲ್ಲಿ ವಿಧಿ ಅನಾರೋಗ್ಯ ಯೋಜನೆ ಅಡಿಯಲ್ಲಿ ನೀರು ಕಾಲುವೆ ಹಾಗೂ ಕ್ಷೇತ್ರ ಭೂ ನಿರ್ಮಾಣ, ಬೆಳೆ ವಸತಿ ನಿರ್ಮಾಣ, ಈ 3 ಕಾಮಗಾರಿಗಳಿಗೆ ನಮಗೆ ತಾಲೂಕು ಪಂಚಾಯತಿಯಿಂದ ಅನುಮೋದನೆ ಕ್ರಿಯೆಯಲ್ಲಿನ ಅನುಮೋದನೆ ಮಾಡಿ ನಮ್ಮ ಇಲಾಖೆಗೆ ಮಾನವ ತಿಳಿಸಿದಂತೆ ಅನುಮೋದನೆ ಪಡೆದು ಕಾಮಗಾರಿಗಳನ್ನು ತಗೊಂಡು ನಾವು 3 ಹಂತದಲ್ಲಿ ಕಾಮಗಾರಿಗಳನ್ನು ಫೋಟೋಗೆ ತಾವು ಯಾರು ಆಯ್ಕೆಯಾಗಿ ಗ್ರಾಮ ಪಂಚಾಯತಿ ವತಿಯಿಂದ ಹಾಗೂ ತಾಲೂಕು ಪಂಚಾಯತಿ ವತಿಯಿಂದ ನಮ್ಮ ಇಲಾಖೆಗೆ ಅವರು ಕ್ರಿಯೆಯನ್ನು ಅಂದಾಜು ಪತ್ರಿಕೆ ತಯಾರಿಸಿ ಅವರ ಒಂದು ಕಾಮಗಾರಿಯನ್ನು ಇಲ್ಲ ಐ तेरा मोबाइल ऑन करने का दो ऑन करता निकल गया ಅರಣ್ಯ ಪ್ರದೇಶದಲ್ಲಿ ಇನ್ನು ಮುಂದೆ ನಾವು ಮಾಡುವಂತ ಕಾಮಗಾರಿಯಲ್ಲಿ ಈಗಾಗಲೇ 2 ವರ್ಷದಿಂದ ಕಲ್ತ್ಕೊಳ್ತಾ ಇದ್ದೀವಿ. ಅದೇ ರೀತಿ 2024-25 ಸಾಲಿನಲ್ಲಿ ಕ್ರಿಯಾಯೋಜನೆ ಮಂಜೂರಾಗಿದೆ. ಅದರ ಕಾರ್ಯಕ್ರಮವನ್ನು ನಿರ್ಮಾಣ ಕಾರ್ಯಕ್ರಮವನ್ನು ಈ ಪಂಚಾಯತಿಯಿಂದ ಆದಷ್ಟು ಫಾರ್ಮ್ ನಂಬರ್ 6 ಅಲ್ಲಿ ಜಾಬ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಿದಲ್ಲಿ ನಾವು ನಮ್ಮ ಜಿಲ್ಲಾಧಿಕಾರಿಗಳ ಆದೇಶದಂತೆ ಇದು ಮಾಡೋಣ. ಈಗ ಫಾರ್ ಎಕ್ಸಾಂಪಲ್ ಕೃಷಿ ಅಧಿಕಾರಿ ಪ್ರಕಾರ ಗುಡ್ಡೆಗಳಿ ಗ್ರಾಮ ಪಂಚಾಯತಿ ನರೇಗಾದಲ್ಲಿ ಮಾಡೆಲ್ ಆಗಿ ಬೇರೆಯವರಿಂದ ಸ್ವಲ್ಪ ಪಂಚಾಯತಿ ಪ್ರತಿನಿಧಿಗಳಿಗೂ ಮತ್ತು ಜನರಿಗೂ ಸ್ವಲ್ಪ ಮಾಹಿತಿ ಹೋಗ್ತದೆ. ಗುಡ್ಡೆಗಳಿ ಗ್ರಾಮ ಪಂಚಾಯತಿನ ಇದೇ ಗ್ರಾಮದ ಕೃಷಿ ಜಮೀನಲ್ಲಿ ಕಾಲುವೆ ನಿರ್ಮಾಣ, ಆನಂತರ ಗುಡ್ಡೆಗಳಿ ಗ್ರಾಮ ಪಂಚಾಯತ್ ಗೋಯನೆ ಗ್ರಾಮ ಸಿರಿ ಹಳ್ಳದ ವಿಜಯನಗರದವರಿಗೆ ಕೃಷಿ ಕಾಲುವೆ ನಿರ್ಮಾಣ. ಇದು ಟೋಟಲ್ ಇದು ಗುಡ್ಡೆಗಳಿ ಗ್ರಾಮ ಪಂಚಾಯತ್ ಇದೆ 10 ಕಾಮಗಾರಿಗಳನ್ನು ಕೃಷಿ ಇಲಾಖೆಯಿಂದ ನರೇಗಾ ಯೋಜನೆಯಲ್ಲಿ ಮಾಡಿದ್ರೆ ಕೃಷಿ ಇಲಾಖೆ ಕೊಟ್ಟಿರ್ತಾರೆ. ಕೃಷಿ ಇಲಾಖೆ ಆಕ್ಷನ್ ಪ್ಲಾನ್ ಯೋಜನೆಯನ್ನು ತಯಾರು ಮಾಡಿ ಇದು ಮಾಡ್ತೀವಿ. ಸೊ ಗುಡ್ಡೆಗಳಿ ಗ್ರಾಮ ಪಂಚಾಯತಿ ಗುಡ್ಡೆಗಳಿ ಗ್ರಾಮ ಸರ್ವೆ ನಂಬರ್ 122 ಎಫ್ರಲ್ಲಿ ದೇವಿದಾಸ ಜಿಲ್ಲಾ ಶಾಮನೈ ಗುಡ್ಡೆಗಳಿ ಗೆದ್ದರಿ ಕಾಲುವೆ ನಿರ್ಮಾಣ, ಚಂದ್ರಾಪುರ ಪೆಡ್ನೆಕ ಗದ್ದೆಯಲ್ಲಿ ನರೇಗಾ ನಿರ್ಮಾಣ, ನರೇಗಾ ಉಪೇಂದ್ರ ಪೆಡ್ನೆಕ ಗದ್ದೆಯಲ್ಲಿ ನರೇಗಾ ನಿರ್ಮಾಣ, ದೇವಿದಾಸ ಪೆಡ್ನೆಕ ಗದ್ದೆಯಲ್ಲಿ ನರೇಗಾ ನಿರ್ಮಾಣ, ಜಯೇಂದ್ರ ಸಂಸ್ಕೃತ ಗದ್ದೆಯಿಂದ ನಾಲ್ಕು ಪೆಡ್ನೆಕ ಗದ್ದೆಯವರಿಗೆ ಕೃಷಿ ಜಮೀನಿನಲ್ಲಿ ಕಾಲುವೆ ನಿರ್ಮಾಣ, ಗೋಯರ್ ಕೋಟೆ ಗ್ರಾಮದ ಕೃಷ್ಣ ಗೌರವ ವಿಲಾಸಿಗೌಡ ಜಮೀನಿನಲ್ಲಿ ಎರೆಹುಳು ಕೋಟೆ ನಿರ್ಮಾಣ, ಗೋಯರ್ ಕೋಟೆ ಗ್ರಾಮದ ಮುನ್ನೂರು ವಿಲಾಸಿಗೌಡ ಜಮೀನಿನಲ್ಲಿ ಎರೆಹುಳು ಕೋಟೆ ನಿರ್ಮಾಣ. ಸೊ ಇದನ್ನು ಕೂಡ ಕೃಷಿ ಇಲಾಖೆಯಿಂದ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಬಟ್ ಇವತ್ತು ಇಂಜಿನಿಯರ್ ಬರಬೇಕಿತ್ತು. ಸೊ ಇವತ್ತಿನ ಸಭೆಗೆ ಹಾಜರಾಗಿರೋದನ್ನ ನರೇಗಾ ಯೋಜನೆ ಇಂಜಿನಿಯರ್ಗಳು ಬಂದು ಮಾಹಿತಿಯನ್ನು ಕೊಡಬೇಕು. ವೈದ್ಯ ಕಾಮಗಾರಿ ಯಾವುದೇ ಪತ್ರಿಕೆಯನ್ನ ಸಭಾ ನೋಟಿಸ್ ಕಳಿಸಾಗಿದೆ ಅವ್ರು ಬಂದಿಲ್ಲ.
ಪರವಾಗಿ ಏನು ಕಾಮಗಾರಿ ಕೈ ಇಟ್ಕೊಳ್ಳಿ ಅವಕಾಶ ನಾವು ಸಂತೋಷವಾಗಿ ಸೊ ಇಲ್ಲಿ ವೈಯಕ್ತಿಕ ಕಾಮಗಾರಿ ಅಂತಂದ್ರೆ ಒಂದು ದನಕೃಷಿ ಇರ್ಬೋದು, ಎರೆಹುಳು ಗೊಬ್ಬರ ಕೃಷಿ ಇರ್ಬೋದು, ಅಥವಾ ಕೃಷಿ ಹೊಂಡಗಳನ್ನ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ, ಪೌಷ್ಟಿಕ ತೋಟನ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಒಳಾಂಗ 1 ಗುಂಟೆ ಜಾಗ ಸಹ ಯಾವ ಒಕ್ಕಂತೆ ಸುಪಾರಿ ಜಾಗ ಹಚ್ಚಾಕ ಕವಾತಿ ಕಳಿಸಿ ತೆಂಗಿನ ತೋಟ ಅಥವಾ ಅಡಿಕೆ ತೋಟನ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. 15 ಗುಂಟೆ ನಿಲ್ಬೇಕು. ಮತ್ತು ಕಡೆ ಹೋಗಿ 3 ಗುಂಟೆ ಜಾಗ 4 गुंठे जागा 5 गुंठे जागा मिळाल्या त्या लोकांना 4,500 एक 7-8 जातीचे झाड टाकून घेऊन पौष्टिक तोटा करून घेऊन नागपूर मैदान जाती ಗಿಡಗಳನ್ನು ನೆಟ್ಟು ಪೌಷ್ಟಿಕ ತೋಟನ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. गोठ्या बांधलेल्या लोक त्याचा पाठी किती असले SC/ST लोकांना 43,000 असले इकडे कम्युनिटी 19,000 असले आर्थिक झाला पंचायती मेंबरना सगळं गव्हर्नमेंटला भरून इक्वल म्हणजे 57,000 गोठ्या घेऊ का त्यांनी SC वरून ST वरून पण घेऊन जातात. आणि सेकंड म्हणजे कोण गोठे बांधून घेतील असा या गोठ्या मार्फत ಅವರಿಗೆ ಗೋಬರ್ ಗ್ಯಾಸ್ ಮಾಡ್ಕೊಳ್ಳಿಕ್ಕೆ ಕೂಡ ಅವಕಾಶ ಇದೆ. 40,000 आता कृषी अधिकारी सांगितलं तशी एरियावर पंचायती भी करू शकतात, डिपार्टमेंट भी करू शकतात. आधी किती असलं 27,000 असले 27,000 असले आता कमी केलं 22,000. आणि वैयक्तिक जमीन अभिवृद्धी पाठी 1.5 लाख असले आता कमी आहे 1 एकराचं 10,000 रुपये. आणि बाकीचे किती कम्युनिटी वर्कर्स स्मशान अभिवृद्धी हल्ला कालवे निर्माण आणि पिचिंग इकडे ते कंटिन्यू होतात त्याच्यात काही चेंजेस ना इथं वैयक्तिक पण घेऊ शकतो. आणि सेकंड म्हणजे जिराणी फंड पाठी किती असलं 17,000 असलं मागील 14,000 रुपये झाला. वैयक्तिक पण घेऊ शकतात. आणि स्कूल अंगणवाडी त्यांचा बी जिराणी फंड पण घेऊ शकतात. इथं वैयक्तिक कामगारी आणि समुदाय कामगारी नरेगा योजनेच्या आम्ही घेऊ शकतो. आता 15 फायनान्स त्यांनी सांगितलं आम्ही 2-3 अंगणवाडी आणि लायब्ररी विजिट केल्या पंचायतीच्या थोडे स्कूलात अंगणवाडीचं ग्रामपंचायतीच्याकडे कामगारी झाला असा तुम्ही सांगितलं असं. आणि इकडे तसा तालुका पंचायत आणि जिल्हा पंचायत मेंबर त्यांनी उद्याला स्कूलाकडू अंगणवाडीकडून जायचं ते कामगारी करत असतील पूरा स्पेशल ग्रामपंचायतीकडे तिला सांगा कमी नाव होते कळलं ओके त्याला मी पंचायती किती पैसे येईल होता त्या पैसे त्यांनी अनुदान दिले अंगणवाडी स्कूल गव्हर्नमेंट सरकारी ऑफिस असतात त्यांचा थोडे केला 100% केला थोडे केला पण आमच्या लसनोटी अंगणवाडी फॉरेस्ट टाका साईडला असले त्यांना उत्काचे थोडे प्रॉब्लेम असतात त्यांनी सांगितलं असतं त्याच्यामुळे आम्ही आज बालविकास केंद्रीय उपाध्यक्ष आपल्यामध्ये सांगितले प्रोडक्ट सांगितले. आणि सेकंड म्हणजे पंचायतीचे कॉम्प्लेक्स किती ते रोड कॉम्प्लेक्स असतात थोडे भाडे किती असतात ते पाटल्या एक पंचायतीच्या एक प्रायव्हेट व्यवस्था करू पाठी तुम्ही भाडे दिली द्या नाटक संधी उपयोगाचे रूम दिला कोणी याचा वैद्य सैनिक पाटल्याने कॉलेजाचे व्यवस्थित फायनान्स करू शकतो. नादाला दुसरीकडचे फंड दिलं तिथे तुमका म्हणजे ग्रामपंचायती बॉडी काही विचार होते ಇವತ್ತು ತೀರ್ಮಾನ आज ते डिसिजन घेऊ दे ना त्याचे सामान्य सभेत गवर घेऊन त्यासाठी ऑलरेडी थोडे ऍक्शन प्लॅन केलं होता त्याच्यामुळे त्याचे पैसे बोलून नंतर तुम्ही डिसाइड करून ते क्रियायोजन करू शकता. तो इश्यू क्लोज टू तुम्ही परवाडा पंचायत बागे रस्ತೆಗಳನ್ನ ಸಿಸಿ ರೋಡ್ಗಳನ್ನ ಮಾಡಿದ್ರೆ ಶಾಲೆಗೆ ಕಾಂಪೌಂಡ್ ಹಾಕಬೇಕು ಕೆಲಸಗಳನ್ನ ಗ್ರಾಮ ಪಂಚಾಯತಿ ಮಾಡಿರುವುದು ನಮಗೆ ಕಂಡು ಬಂದಿದೆ. ಇದನ್ನು ಹೊರತುಪಡಿಸಿ ಮತ್ತೆ ಬೇರೆ ಏನಾದರೂ ಇದ್ರೆ ತಾವು ಹೇಳ್ಬೋದು. ಏನಾದರೂ ಇದೆಯಾ? ಅನಂತರ ಮತ್ತೊಂದು ವಿಚಾರ ಏನು ಅಂತಂದ್ರೆ ನರೇಗಾ ಯೋಜನೆ ಬಿಟ್ಟರೆ ಈಗ ನಿರುದ್ಯೋಗ ಭತ್ಯೆ म्हणतात इम्पॉर्टंट आता निरुद्योग भत्ते म्हणा तुम्ही कामा येताना ग्रामपंचायती नाव दिलं नंतर ग्रामपंचायती कम्प्युटर तुमचे नाव घातल्यानंतर ते काम देऊ का म्हणत सपोज ते कामगारी स्टार्ट चालना झाला एक कोटी कम्प्युटर तुमचे नाव घातल्यानंतर ते शास्त्र करता म्हणत शास्त्र म्हणजे तुमचा आपण कामगारी स्टार्ट करता म्हणत सपोज 7 दिवस जाऊन गेलो बाबा कामगारी स्टार्ट झाला झाला निरुद्योग भत्ते म्हणतात हे निरुद्योग भत्ते आता ग्रामपंचायती निरुद्योग भत्ते की फॉरेस्ट डिपार्टमेंट निरुद्योग भत्ते की म्हणतात ते असं थोड्या लोकांचं ग्रामपंचायती पैसे देऊ का म्हणा पांडुरंग नागेश कवळेकर त्यांचा 1,106 रुपीज
ನಿರುದ್ಯೋಗ ಬರ್ತಿದ್ದಿರ್ತಾರೆ ಎಕ್ಸ್ಟ್ರಾ ಅದನ್ನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ NMR ಹಾಕ್ಬೇಕಾದ್ರೆ ನೋಡ್ಬೇಕಾಗ್ತದೆ. ಯಾಕಂದ್ರೆ NMR ಹಾಕಿದ್ರೆ ಅದಕ್ಕೆ ಅಲ್ಲಿ ನೀವು ನೆಕ್ಸ್ಟ್ ಅಟೆಂಡೆನ್ಸ್ ಕೊಡಬೇಕು, ಇಲ್ಲ ಅರ್ಜೆಂಟ್ ಅಂತ ಹಾಕ್ಬೇಕು. ಇಲ್ಲದೆ ನಿರುದ್ಯೋಗ ಬರ್ತಿ ತೋರಿಸ್ತಿರ್ತೀವಿ. ಒಂದು ಗ್ರಾಮ ಪಂಚಾಯತಿ ಕೊಡ್ಬೇಕಾಗ್ತದೆ, ಒಂದು ಡಿಪಾರ್ಟ್ಮೆಂಟ್ ಕೊಡ್ಬೇಕಾಗ್ತದೆ. ನನಗೆ ಕಾಣಿಸ್ತದೆ ಇದು ನಿಮ್ದು ಹಿಂದೆ ಬೇರೆ ಯಾವ್ದು ಡಿಪಾರ್ಟ್ಮೆಂಟ್ ಮಾಡಿದಾಗೆ ಒಂದ್ಸಲ ಚೆಕ್ ಮಾಡಿ. ಯಾಕಂದ್ರೆ ನಾವು ಹೌದಾ, ಯಾಕಂದ್ರೆ ಇದು ಪಂಚಾಯತಿ ಕುತ್ಕೊಂಡಿದೆ. ಯಾಕಂದ್ರೆ ಮೂಲ ದೇವರಿರುವುದೇ ಪಂಚಾಯತಿ, ಇಲಾಖೆಗಳು ಪರಿವಾರ ದೇವರಾಗಿದೆ. ಮೂಲ ದೇವರು ಹಿಂಗ ಕಸ್ಟಮರ್ಗಂತೆ ಪ್ರಾಬ್ಲಮ್ ಬರ್ತದೆ. ಫಸ್ಟ್ ನಮಗೆ ಕೈ ಕಳಿಸ್ತಾವ ಎಲ್ಲ ನಮಗೆ ಪಂಚಾಯತಿ ಕೊಡೋದು. ಇವು ಯಾವ ಕೆಲಸ ಬಂದಿದ್ದಾರೆ ಅಂತ ನೋಡ್ಕೊಂಡು ಪಂಚಾಯತಿ ಆ ಇಲಾಖೆಗಳನ್ನ ಇಲಾಖೆಗಳನ್ನ ಮಾಡಿದ್ರೆ ಎಂಬೆನ್ಸ್ ಮಾಡ್ತಾ ಇರೋದಕ್ಕೆ ರಿಲೀಸ್ ಮಾಡ್ಲಿಕ್ಕೆ ಆಗೋದಿಲ್ಲ, ಪೇಮೆಂಟೇ ಮಾಡಬೇಕಾಗ್ತದೆ. ಮುಂದಿನ ದಿವಸದಲ್ಲಿ ಬರ್ದೇ ರೀತಿಯಲ್ಲಿ ಎಲ್ಲ ಮೂರು ಇಲಾಖೆಗಳನ್ನು ಗಮನದಲ್ಲಿ ಕೊಡಬೇಕು. ನಾನೇ ದತ್ತಾರನ್ನು ತಗೊಳ್ಳಬೇಕು, ಇವ್ರಿಗೆ ₹1,106 ಕೊಡಬೇಕು. ವಿಕಾಸಿ ವಿಠೋಬಾ ಕಲ್ಬುರ್ಕರ್ ಮತ್ತು ವಿಕಾಸಿ ವಿಠೋಬಾ ಕಲ್ಬುರ್ಕರ್ ಇವರು ಎರಡು ಕೆಲಸ ಮಾಡಿದರೆ 948 ಕೊಡಬೇಕು. ಜ್ಯೋತ್ಸ್ನಾ ಚಂದ್ರಕಾಂತ್ ಬೋಗ್ರೆ ಇವರು ಎರಡು NMR ಕೆಲಸ ಮಾಡಿದರೆ ಒಂದನೇ ಮಾಡಿದ್ರು ₹1,580, ಮತ್ತೊಂದು ₹948 ಪಂಚಾಯತಿ ಅಥವಾ ಇಲಾಖೆ ಕೊಡಬೇಕಾಗ್ತದೆ. ಸಂದೀಪ್ ಕೃಷ್ಣ ಸಾಳಸ್ಕರ್ ಇವರು ಕೂಡ ₹790 ಕೊಡಬೇಕು. ಶಶಿ ಸಂದೀಪ್ ಸಾಳಸ್ಕರ್ ಇವರಿಗೆ ₹790 ಕೊಡಬೇಕು. ಸಂದೀಪ್ ಮಾರುತಿ ಗಜೇಂದ್ರ ಇವರಿಗೆ ₹158 ಕೊಡಬೇಕು. ನಾವು ಯಾವುದು ಬರ್ಕೊಂಡು ಹೇಳಿರೋದ್ರಲ್ಲ ಕಂಪ್ಲೀಟ್ಲಿ ಫ್ರೀಡ್ ಆಗಿರೋದು. ಇದನ್ನು ಪಂಚಾಯತಿ ಯಾವ ಇಲಾಖೆ ಬರ್ತದೆ ಆ ಇಲಾಖೆ ಪಂಚಾಯತಿ ಬರ್ತದೆ. ಅವಾಗ ಪಂಚಾಯತಿ ಇಲಾಖೆ ರೆಡಿ ಮಾಡಿ. ಆನಂತರ ನಮಗೆ ಸಾಮಾಜಿಕ ಪರಿಸ್ಥಿತಿಯಲ್ಲಿ ನಾವೇನು 4 ದಿವಸ ಪಂಚಾಯತಿ ಬಂದ್ವಿ, ಕೆಲವು ಕಾಮಗಾರಿಗಳು ಬಂದ್ವಿ, ಕೆಲವು ಕೂಲಿಕಾರರ ಮನೆ ಭೇಟಿ ಮಾಡಿದ್ವಿ, ಅಂಗನವಾಡಿ ಭೇಟಿ ಮಾಡಿದ್ವಿ, ಕೆಲವಷ್ಟು ಅಂಶಗಳು ನಮಗೆ ಕಂಡು ಬಂದಿರುವಂತ ಅಂಶಗಳು. ಸೊ ಇಲ್ಲಿ ಹಲವಾರು ಕಾಮಗಾರಿಗೆ ಸಂಬಂಧಪಟ್ಟಂತೆ ಫೋಟೋಗಳನ್ನು ದಾಖಲಿಸಿರುವುದು ಅಥವಾ ಅಧ್ಯಕ್ಷರ ಸಹಿಯನ್ನು ಸಹಿ ಮಾಡಿರುವುದು ಕಂಡು ಬಂದಿದೆ. ಆನಂತರ ಕೆಲವೊಂದಷ್ಟು ಕಾಮಗಾರಿಗೆ ಸಂಬಂಧಪಟ್ಟಂತೆ ಕೂಲಿಕಾರರ ಸಹಿ ಇದ್ದೇ ಇರುವುದು. ದಯವಿಟ್ಟು ಆ ಕೂಲಿಕಾರರು ಯಾರಿದ್ದಾರೆ ಅವರು ಪಂಚಾಯತಿ ಬಂದು ಸಹಿಯನ್ನು ಮಾಡಬೇಕಾಗ್ತದೆ. ಇನ್ನೊಂದು 2-3 ಕಾಮಗಾರಿಯಲ್ಲಿ ನಮ್ಮ ತಾಲೂಕಾ ಪಂಚಾಯತಿಯಿಂದ ಚೆಕ್ ಮೆಜರ್ಮೆಂಟ್ ಆಗಿಲ್ಲ, ಸಹಾಯಕ ನಿರ್ದೇಶಕರು ಚೆಕ್ ಮೆಜರ್ಮೆಂಟ್ ಮಾಡಬೇಕು, ಅವ್ರ ಕರ್ತವ್ಯ ಬಂದಿದೆ. ಅದೊಂದು 2-3 ಕೂಲಿ ಕಾರ್ಮಿಕರಿಗೆ ಹಣ ಜಮಾ ಆಗಿದೆ. ಯಾಕೆ ಜಮಾ ಆಗಿಲ್ಲ ಅಂತಂದ್ರೆ ಆಧಾರ್ ಕಾರ್ಡ್ ಜೋಡಣೆ ಆಗಿದೆ. ನೀವು ಕೊಟ್ಟಿರೋ ಒಂದು ಬ್ಯಾಂಕ್ ಆಗಿರ್ತದೆ, ಅದಕ್ಕೆ ಇಲಾಖೆ ಆಗಿದ್ದು ಒಂದು ಬ್ಯಾಂಕ್. ನಾಳೆ ನೀವು ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷ ಸದಸ್ಯರು ಮತ್ತೆ ಪರೀಕ್ಷೆ ಇಲ್ಲ ಅಂತ ಪರೀಕ್ಷೆ ಇಲ್ಲ ಅಂತ ಹೇಳ್ತೀವಿ. ಇನ್ನು ಕೆಲವಷ್ಟು ಅಮೌಂಟ್ ಇರ್ತಲ್ಲ, थोड़े लोग जिले में पढ़ने से सामाजिक वितरण आणि मटेरियल पेमेंट केले लोक मटेरियल सप्लायर से वजह पेमेंट करना ते भी असं मानून तुम्ही सजेस्ट नाही वस्तू म्हणे इतर चेक मेजरमेंट करना म्हणजे तालुका पंचायतीचे सहाय्यक निर्देशकाचा ते करता म्हणता संगीत सही नाही दुपारची करत नाही इतर सचिन तक्करकर संगीतले सही कामा केला म्हणते निर्माण असा संगीतले सही घेऊ का कविता अशोक कोंडेकर इतर अशोक कोंडेकर आणि कविता कोंडेकर दोघं लोक आले सही ना हाजरी संगीतला करायचं काम संगीतले सही ते सही पंचायती घेऊ का पूनम दिनेश कोंडेकर इतर कुलदीप सातप्पा सावंत तिकडे सही धनश्री ज्ञानेश्वर वैगलकर म्हणे इतर कोणी कार्मिकांचे अध्यक्ष पीठ सगळं सही असतात प्रत्येक मेजरमेंट झालं हे तालुका पंचायती अलग प्रवेश बट मने ते ಇದು ಹಳ್ಳವರೆ ಇತ್ತು आणि जंगलसाठी इतर 4 एनएमआर चेक मेजरमेंट उदाहरण ते चेक मेजरमेंट कमी होता आणि एक एनएमआर आहे एक कुली कार्मिक दोन कुली कार्मिक होता वेगवेगळ्या 390 रुपये जमा झाले एक इजाक म्हणाल आधी पाल्यातरी ते कुली कार्मिक जमा जाऊच नाही म्हणा ना त्याला इलाके सोडणं सपोज तुम्ही ह्या सांगितलेली गव्हर्नमेंटचा नाही पंचायती क्लेम करता हे दोन कुली कार्मिक किती जमा झाला पळ्या आणि कालो कंट्रोल झाला पुढे हेतु इतर 1 सर एनएमआर मला तिथे 7 दिवसाचे 14 दिवसाचे एनएमआर वर काढतात की ते एनएमआर चं चेक मेजरमेंट करता म्हणतात म्हणजे असे डायरेक्टर ते फॉलोइंग कामकाज झालं असा जल्दी बरेल असा अध्यक्ष उपाध्यक्ष सगळं सही असा म्हणजे त्यांनी रेडी करतात ते चेक मेजरमेंट सांगतात ते चेक मेजरमेंट झालं असले त्यांना आणि दाखल असतात आणि हेतु इतर एक कुली कार्मिकाकडे 1380 रुपये जमा झाला ते कोण म्हणून आपल्याला दिल्या सगळं त्यातून इतर दोन हे होतं म्हणजे जमा झाले आणि मायनस करूया तिथले डिफरन्स आणि दाखवतात ते कोण कामा येईल असं प्रयत्न कोणाचं पेमेंट झालं प्रयत्न
आम्ही वैशाली साळसकर याका 948 रुपीज जमा झाला जमा झाले आणि ते डिलेमा 1773 वैशाली साळसकर याका 1580 1580 हे कोणी त्यांना जमा झालं पण त्यांनी तिथं कामा येऊल्या जमा झाला त्याला पासून आणि चेक करा इथले तुमका तिथे सामाजिक प्रश्न काम फाईल डॉक्युमेंटेशन अपडेट केलं असा तुमचा खंड बंदा येऊन येतो ते तिथं आम्ही रिपोर्ट बी पंचायत घेतले पंचायत स्वीकारून कसं यासाठी घेऊन आणि तिथे अडाक चेक मेजरमेंटचे एक्सचेंज डायरेक्टर घेऊन अडाक समिती ते आमचा खंड बंदा आणि रिटेन फायनान्सचे अनेक सर्टिफिकेट फायनान्स कामगारी झाला असा आमचे उद्देश म्हणल्यार ते तప్పుಗಳನ್ನು ಮುಚ್ಚೋದಲ್ಲ ಅಂದ್ರೆ किती माती घातला किती रेती घातला किती पात्र घातला परत कामगारी झाला की ते पेयाचे असतात त्याच प्रकार कामगारी झाला की नावाचे आमचे हे उद्देश आणि त्याच्यामध्ये पंचे कामगारी जो अनेक कॉन्ट्रॅक्टर सांगतात कामगारी झालं तर ते 10,000 किंवा 5,000 50,000 किंवा 5 लाख एक नाम फलक झाला नाम फलकाचे सेपरेट 2000 3000 पर्यंत नाम फलकाचे अवकाश नरेगा योजने तुम्ही तिथे फिफ्टीन फायनान्स काम करता गेल्या सगळ्या पंचायतीमध्ये बरे रोड मध्ये तालुका पंचायत जिल्हा पंचायत एमएलए पंचायत सगळं काम चालू पण ग्रामपंचायतीचे काम लोकांना कळून 10,000 वरून 15,000 वरून 30,000 एक नाम फलक आता येऊन हा म्हणजे पंचायतीची योजना लोकांनी कळलं को आगे पण तिला सांगा आता तुम्ही सांगता पंचायती किती केलं किती काम केलं पंचायतीचे पैसे कमी बट इथं पैसे थोड्या तरी एक डेव्हलपमेंट एक व्यवस्थित दिली 100% सगळ्यांनी प्रति करू जाईल गेलो पैशाचं थोड्या तरी केलं कामाचं नाम फलक लावतात अरे कॉन्ट्रॅक्ट सांगा तुमच्या पंचायती तुमच्या गाव तुमच्या इथे पैसे तुम्ही केले काम लोकांना एक माहिती मतदार केवळ सुद्धा अध्यक्ष सदस्य उपाध्यक्ष ಎಲ್ಲರೂ ಮಾತಾಡೋದಿದೆ ಹೇಳಿ ನಮ್ಮ ಸಂಘದವರು ಲೈಬ್ರರಿಯನ್ ಅಂಗನವಾಡಿ ಯಾವಾಗಲೇ ಪಾಪ ಅವ್ರು ಎಷ್ಟು ವರ್ಷದಿಂದ ಇಲ್ಲಿ ಮಾಡ್ತಿರ್ತಾರೆ ಅಂಗನವಾಡಿ ಸ್ವಲ್ಪ ಆರ್ಥಿಕತೆಯಲ್ಲಿ ಆಗಬೇಕು ಜಲಜೀವನ ಮಿಷನ್ ಆಗಿದೆ ಅದನ್ನು ತಾವು ಕೂಡ ಮೊದಲಿನ ಸದಸ್ಯರಾಗಿದ್ದೀರಿ ಶಾಲೆಗಳಲ್ಲಿ ಮತ್ತು ಅಂಗನವಾಡಿಗಳಲ್ಲಿ ಹಾಗಾಗಿ ಶಾಲೆ ಅಂಗನವಾಡಿ ಮತ್ತು ಸರ್ಕಾರಿ ಕಚೇರಿಗಳಿಗೆ ಮಾಡಲೇಬೇಕು ಆಲ್ಟರ್ನೇಟಿವ್ ಏನಾದರೂ ಮಾಡಲಿಕ್ಕೆ ಅವರು ಬಾವಿ ತೆರೆದ ಬಾವಿ ನಂದು ಬೋರ್ ಜಾಗ ಕೊಟ್ಟೇವೆ बावी करते लेने पंचायत की कृषि दाला बड़ा लोग माय कार्ड दिला ते माय उधार खाता ना पंचायत में टँकरांना सप्लाय कर पाऊस सकाळी नवा किलो दिला पंचायत टँकर बोलला याची चालू तुला थोडा लोक दिले बाय ना बाय करला ते कॉन्ट्रॅक्ट राहतो पूर्ण बावी सगळ्यांना भरसली क्लीन ಮಾಡಿತ್ತು ಈ ಅನಿವಾರ್ಯ ಇದೆ ಸರಿ ಅನಿವಾರ್ಯ ಅಲ್ಲ ಟँकर ಅನ್ನು ಸಪ್ಲೈ करू शकता पण ठीक आहे ना ಶಾಲೆ ಮತ್ತು ಅಂಗನವಾಡಿ ಇಂಪಾರ್ಟೆಂಟ್ ಆಗಿರೋದ್ರಿಂದ ಮಕ್ಕಳು ಅಟ್ಲೀಸ್ಟ್ ಟೆಕ್ನಿಕಲ್ ಸಪ್ಲೈ ಮಾಡಬೇಕು ಭವಿಷ್ಯ ಇದೆ ನಾವು ಮಾಡಲೇಬೇಕು ಇಲ್ಲ ಅಂತ ಹೇಳ್ತಾರೆ ಬಟ್ ಈ ಶಾಲೆಗೆ ಅಂತ ಬಟ್ ಶಾಲೆಗೆ ಏನು ಮಾಡ್ತೀವಿ ಯಾಕಂತಂದ್ರೆ ಎಲ್ಲ ಶಾಲೆ ಪ್ರತಿನಿಧಿಗಳಿಗೆ ಸೇರಿಸಿ ಅವ್ರಿಗೆ ಇರ್ತದೆ ಅಡುಗೆ ಬೇಕಾಗಿರ್ತದೆ
ನಮ್ಗೂ ಅಧಿಕಾರಿ ಕೇಳ್ತಾ ಇದ್ದಾರೆ ಇವಾಗ ಕೇಳ್ತಾ ಇದ್ದಾರೆ ಅವರು ನಾ ಕನೆಕ್ಷನ್ ಇದೆ ನಿನ್ನ ಕೇಳಿದ್ದಾರೆ ಕನೆಕ್ಷನ್ ಇದೆ ನೀರು ಬರುವುದಿಲ್ಲ ನಾವು ಅವರು ಕಾರ್ಮಿಕ ಸಮಿತಿ ಅಧ್ಯಕ್ಷ ಮನೆಯಿಂದ ತಿಂತಿರ್ತಾರೆ ಓಲೆ ಹಾಕೊಂಡು ಎಲ್ಲ ಹೋಗ್ಬೇಕು ಬರಬೇಕು ಸಲ್ಲಿಸಿದ್ದವರು ಕರ್ಬೋದು ಏನ್ ಮಾಡ್ಬೋದು ಯಾರು ಕಂಪ್ಲೇಂಟ್ ಕೈ ನೋಡಿ ಕೇಸ್ ಈಗ 6 ಮಕ್ಕಳಿದ್ದಾರೆ ನಾವು ಮತ್ತೆ ಗರ್ಭಿಣಿ ಮಾಡಿದ್ರಾ 30 ಮಕ್ಕಳಿದ್ದಾರೆ ಯಾಕೆ ಏನಾಗಿದೆ ಅಂದ್ರೆ ಈಗ ಅಲ್ಲಿ ಮಧ್ಯಾಹ್ನ ಸೀಟ್ ಐತೆ ಇದೇ ಪ್ರಾಥಮಿಕ ಹಿರಿಯ ನಾವು ಮಾತಾಡ್ತೇವೆ ನೋಡಿ ನಿನ್ನೆ ಮಾಡ್ತಾರೆ ಮತ್ತೆ ತೀರ್ಮಾನ ಇರುವಂತದ್ದು ನಿಮ್ಮ ಸಾಮಾನ್ಯ ಸಭೆ डिफरेंस आगे से चुनेंगे मतलब जिनसे पूरी दिखाई जब कुछ संदर्भ ಚುನಾವಣೆಯಿಂದ ಕೂಡ ಅಧಿಕಾರಿಗಳೇ ಬರ್ತಾರೆ ಆವಾಗ ಕೂಡ ಏನು ಆವಾಗ ಮಾಡಿದ್ರೆ ಆಗ್ಲಿಲ್ಲ ನಿಜವಾಗಿ ಸಾಧ್ಯ ಮುಟ್ಟಿದ್ದರೆ ಎಲ್ಲವೂ ದೂರದಿಂದಲೇ ಆಗುತ್ತೆ ನೋಡಿ ಮಾಡುವುದು ನಮಸ್ತೆ ಸಲಹೆಗಳನ್ನು ಕೊಡುವುದು ಬಿಟ್ಟರೆ ಡಿಸೈಡ್ ಪಂಚಾಯತಿ ಅವರಿಗೂ ಅವೈಲಬಿಲಿಟಿ ನೋಡ್ಕೊಳ್ಬೇಕಲ್ಲ ವಾಟರ್ ಸೋರ್ಸ್ ಅಥವಾ ಸಪ್ಲೈ ಪೈಪ್ಲೈನ್ ಎಲ್ಲಿಂದ ಬರಬೇಕು ಏನು ಅಂತ ಹೇಳೋದು ಅಥವಾ ಅವರೆಲ್ಲ ಸ್ಕೂಲ್ ಅಥವಾ ಸರ್ಕಾರಿ ಬಾವಿ ಜಾಗ ಇದೆಯಾ ಜಾಗ ಕೊಡಬೇಕು ಇವೆಲ್ಲ ಪ್ರಶ್ನೆಗಳು ಬರ್ತವೆ ಜಾಗ ಎಲ್ಲದೂ ಇತ್ತು ಅಂತಂದ್ರೆ ಫಂಡ್ ಇರಬೇಕು ಅದು ಎಷ್ಟು ಕಾಲದಲ್ಲಿ ಈಗ ಬರ್ತದೆ ಅಂತ ಹೇಳ್ತೀವಿ ಅದನ್ನ ಯಾಕಂದ್ರೆ ಹೇಳಿಕ್ಕೆ ಬೇರೆ ಏನಾದ್ರು ಇದೆಯಾ ಲೈಬ್ರರಿ ನಾವು ಶೌಚಾಲಯದ್ದು ಒಂದು ಕಾಂಪ್ಲೆಕ್ಸ್ ಒಂದು ಮುಂದೆ ಕಾಂಪ್ಲೆಕ್ಸ್ ಆಗಿರೋದ್ರಿಂದ ಮಾಡಿ ಎಲ್ಲರಿಗೂ ಆಕರ್ಷಿತ ಆಗ್ತದೆ ಪ್ರೈವೇಟ್ ಮೀಟಿಂಗ್ ನರೇಗಾದಿಂದ ಶೌಚಾಲಯ ಇಲ್ಲ ಅದು ಪಂಚಾಯತಿ ಪದ್ಧತಿ ಇಲ್ಲೊಂದು ಅದೇ ಮಕ್ಕಳೆಲ್ಲ ಚಿತ್ತಾಪುರದಲ್ಲಿ 80 ಲಕ್ಷ ಹೇಳಿ Where's gonna? ನೀವು ಕೆಲಸ ಮಾಡೋದು ವಾಪಸ್ ನಿಮ್ಮಿಂದ ಬರ್ತಾರೆ ಆಯ್ತಾ ಆ ತನಕ ನಿಮ್ಮ ಗೌರವಗಳು ಅದು ಕಡಿಮೆನೆ 11 ಪಾಯಿಂಟ್ ಆಗಿದೆ ಅದಕ್ಕೆ ಬಂದು ಪಂಚಾಯತ್ ದುಡ್ಡು ಅದು ಮತ್ತೆ ಹೋಗಿ ಕೊಡುವಾಗ ಆಗಬೇಕು ಅಂತ ಅದೇನೇ ಹೇಳ್ತಾರೆ ಅದಕ್ಕೆ ಗುಡ್ಡಗಾಡು ಪ್ರದೇಶ ಇಲ್ಲೂ ಕೂಡ ಪ್ರತ್ಯೇಕ ಪ್ಯಾಕೇಜ್ ಮಾಡಬೇಕು ಉತ್ತರ ಕರ್ನಾಟಕ ಜಿಲ್ಲೆಗಳಲ್ಲಿ ಸ್ಪೆಷಲ್ ಪ್ಯಾಕೇಜ್ ಇದೆ ನಮ್ಮ ಜನಪ್ರತಿನಿಧಿಗಳು ಮಾತಾಡಬೇಕು ಬಟ್ ಅದನ್ನ ಫಾಲೋ ಮಾಡಬೇಕು ಈಗ ನೀವು ಪಂಚಾಯತಿ ಇದಲ್ಲ ಈಗ ಉದಾಹರಣೆಗಾಗಿ ಅಲ್ಲಿ 15 ಹಣಕಾಸು ನಿಮ್ದೀಗ 13 ಲಕ್ಷ ಉಳ್ಕೊಂಡಿದೆ ಬಟ್ ಅಲ್ಲಿ ಬಂದು ದುಡ್ಡನ್ನ ಖರ್ಚು ಮಾಡಿ ಕೆಲಸ ಮುಗಿಸ್ಬಿಡ್ತಾರೆ ನರೇಗಾಗೆ ಕೆಲಸ ಮುಗಿಸ್ಬಿಡ್ತಾರೆ ಮತ್ತೆ ಏನ್ ಬೇಕಂತಂದ್ರೆ ಗೌರ್ಮೆಂಟ್ ಲೆಫ್ಟ್ ಈಗ ನಮ್ಮ ಕಾರವಾರ ತಾಲೂಕಿನಲ್ಲಿ ಒಟ್ಟು 8 ಕೋಟಿ ರೂಪಾಯಿ ಗ್ರಾಮ ಪಂಚಾಯತಿ ಇದೆ 8 ಕೋಟಿ ರೂಪಾಯಿ ಗೌರ್ಮೆಂಟ್ ಕೆಲಸ ಪಂಚಾಯತ್
ಕೆಲವು ಕಡೆ ಇದೆ. ಕೆಲವರಿಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೂಡ ನಾವು ಒತ್ತಾಯ ಮಾಡಿ ಇಲ್ಲ ಸಭೆಯನ್ನು ಮುಕ್ತಾಯ ಮಾಡಿ. ಹ್ಮ್ ಧನ್ಯವಾದ.